ಜಿಲ್ಲಾಧಿಕಾರಿಯವರ ಆದೇಶದಂತೆ ಎಲ್ಲರೂ ಏನಿದೆ ಅಂತಂದರೆ ಈ ಬಿಸಿ ಗಾಳಿಯನ್ನು ಹೇಗೆ ತಡೆಗಟ್ಟಬೇಕು ಅಂತ ಅನ್ನೋ ದೃಷ್ಟಿಯಿಂದ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಎಲ್ಲರೂ 11 ಗಂಟೆಯಿಂದ 4 ಗಂಟೆ ಒಳಗೂ ಯಾರು ಹೊರಗೆ ಹೋಗುವಂಗಿಲ್ಲ. ಅದ್ರ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿತಾ ಇರಬೇಕು. ನಮ್ಗೆ ಏನಾದರೂ ಸಮಸ್ಯೆಗಳಿತ್ತಂತಂದರೆ ಅಲ್ಲಿ ಎಲ್ಲಿ ತೋರಿಸ್ಕೊಳ್ದೇನೆ ಸೀದಾ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದು ಟ್ರೀಟ್ಮೆಂಟ್ ತಗೋಬೇಕು ಅಂತ ಅವರು ಕೆಲವೊಂದು ಆದೇಶಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲನೂ ಪಾಲಿಸಬೇಕಿದೆ. ಅಷ್ಟೇ ಅಲ್ಲದೆ ಹಕ್ಕಿ ಜ್ವರ ಅಂತ ಬಂದಿದೆ ಸರ್. ಈಗ ಹಕ್ಕಿ ಜ್ವರ ಅಂತೇಳಿ ಯಾರು ಟಿವಿಯಲ್ಲಿ ಅಲ್ಲಲ್ಲಿ ಪೋಸ್ಟರ್ದಲ್ಲಿ ಎಲ್ಲ ಬರ್ತಾ ಇದೆ. ಹಕ್ಕಿ ಜ್ವರ ಅಂತ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದು ಸಾಮಾನ್ಯ ಒಂದು ಜ್ವರ ಅಷ್ಟೇನೆ. ಹಕ್ಕಿಯಿಂದ ಬಂದಿದೆ ಅಂತ ಹೇಳ್ಬಿಟ್ಟು ಹಕ್ಕಿ ಜ್ವರ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಇದು ಬರೀ ನೆಗಡಿ, ಕೆಮ್ಮು, ಜ್ವರ ಇರುತ್ತೆ, ಮೈಕೈ ನೋವು ಇರುತ್ತೆ. ನಿಮ್ಮಲ್ಲಿ ಯಾವುದೇ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಸೀದಾ ಸರ್ಕಾರಿ ಆಸ್ಪತ್ರೆಗೆ ಬರ್ತೀರಾ, ಬಂದು ಟ್ರೀಟ್ಮೆಂಟ್ ತಗೋತೀರಾ. ಅದು ಬಿಟ್ಟು ಅಲ್ಲಲ್ಲಿ ಹೋದರೆ ಜಾಸ್ತಿ ಆಯಿತು ಅಂತಂದರೆ ಈಗ ಒಂದು ಕಡೆ ತೋರಿಸ್ಕೊಂಡಿದ್ದೀವಿ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳೋಂಗಿಲ್ಲ. ಯಾವುದೇ ಒಂದು ಸಮಸ್ಯೆ ಬತ್ತು ಅಂತಂದರೆ ಸೀದಾ ಸರ್ಕಾರಿ ಆಸ್ಪತ್ರೆಗೆ ಬರೋದು. ಇಲ್ಲಾಂದರೆ ಅಲ್ಲಲ್ಲಿ ನನ್ನ ಆರೋಗ್ಯ ಕಾರ್ಯಕರ್ತರಿದ್ದಾರೆ, ಎಲ್ಲರ ಕಡೆಯಿಂದ ಏನು ಅಂತೇಳಿ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ರಿ.